ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಇಂದು ಬೆಳಗ್ಗೆ ಸಂಭವಿಸಿದ ವಿಮಾನ ಅಪಘಾತದಲ್ಲಿ ಅಗಲಿದ್ದಾರೆ. ಅವರೊಂದಿಗೆ ವಿಮಾನದಲ್ಲಿದ್ದ 5 ಪ್ರಾಣ ಕಳೆದುಕೊಂಡಿದ್ದಾರೆ. ತುರ್ತು ವಿಮಾನ ಇಳಿಕೆಗೆ ಪ್ರಯತ್ನಿಸುತ್ತಿದ್ದ ವೇಳೆ ವಿಸ್ತೀರ್ಣದ ಸುತ್ತಣ ಏರ್ ಟ್ರಾಫಿಕ್ ನಿಯಂತ್ರಣವಿಲ್ಲದ ಬಾರಾಮತಿ ವಿಮಾನ ನಿಲ್ದಾಣದ ಬಳಿ ವಿಮಾನವು ರನ್ವೇ ಸಮೀಪದಲ್ಲೇ ಪತನಗೊಂಡು ಸ್ಫೋಟಗೊಂಡಿದೆ. ಅನೇಕ ಘಟ್ಟಗಳಲ್ಲಿ ಮಹಾರಾಷ್ಟ್ರದ ಉಪಮುಖ್ಯ ಆಗಿ ಸೇವೆ ಸಲ್ಲಿಸಿರುವ ಅಜಿತ್ ಪವಾರ್ ದಾದಾ ಎಂದು ಜನಪ್ರಿಯರಾಗಿದ್ದರು. ಅವರು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಭಾಗವಾಗಿದ್ದರು. ನಂತರ ಮಹಾಯುತಿ ಮೈತ್ರಿಕೂಟದೊಂದಿಗೆ ಸಹಕಾರ ಕೈಗೊಂಡಿದ್ದರು. ಹಿರಿಯ ನಾಯಕ ಶರದ್ ಪವಾರ್ ಅವರ ಸೋದರ ಸಂಬಂಧಿಯಾಗಿದ್ದ ಅವರು ಪತ್ನಿ ಸುನೇತ್ರಾ ಪವಾರ್ ಮತ್ತು 2 ಪುತ್ರರಿದ್ದಾರೆ. ಅಪಘಾತವು ಇಂದು ಬೆಳಗ್ಗೆ 8:45ಕ್ಕೆ ಸಂಭವಿಸಿತು. ವಿಮಾನದಲ್ಲಿ ಪವಾರ್ ಅವರೊಂದಿಗೆ ಅವರ ಅಂಗರಕ್ಷಕ, ಸಹಾಯಕ ಮತ್ತು 2 ಪೈಲಟ್ಗಳಿದ್ದರು. ಎಲ್ಲರೂ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರ ಸರ್ಕಾರವು 3 ದಿನ ಶೋಕ ಘೋಷಿಸಿದ್ದು, ವಿವಿಧ ನಾಯಕರಿಂದ ಸಹ ತೀವ್ರವೂ ದುಃಖಭರಿತವೂ ಪ್ರತಿಕ್ರಿಯೆಗಳು ವ್ಯಕ್ತವಾಗಿದೆ. ಇದು ಮಹಾರಾಷ್ಟ್ರ ರಾಜಕಾರಣಕ್ಕೆ ದೊಡ್ಡ ನಷ್ಟವಾಗಿದ್ದು, ಮುಂದಿನ ದಿನಗಳಲ್ಲಿ ರಾಜಕೀಯ ಪರಿಣಾಮಗಳು ಉದ್ಭವಿಸಲಿದೆ.